ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಆದ ಹಿನ್ನೆಲೆಯಲ್ಲಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಆಡಳಿತಾಧಿಕಾರಿಯಾಗಿ ಅಜಯ್ ನಾಗಭೂಷಣ್ ನೇಮಕವಾಗಿದ್ದಾರೆ. ಬೆಳಗಾವಿ ಪಾಲಿಕೆಯನ್ನು ಸೂಪರ್ ಸೀಡ್ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ಕನ್ನಡ ಸಂಘಟನೆಗಳಿಂದ ಸರ್ಕಾರಕ್ಕೆ ಅಭಿನಂದನೆ ಕೂಡ ವ್ಯಕ್ತವಾಗಿದೆ. ಅದರ ಜೊತೆಗೆ ಶಿವಸೇನೆಯಿಂದ ಬಸ್ ತಡೆದು ಕೊಲ್ಲಾಪುರ ಬಂದ್ ಕೂಡ ಆಗಿದೆ. ಅದರ ಜೊತೆಗೆ ನಿನ್ನೆ ಕೂಡ ಆದೇಶ ಹೊರಡಿಸಲಾಗಿತ್ತು ಸೂಪರ್ ಸೀಡ್ ಅಂತ ಹೇಳಿ. ಈಗ ಬೆಳಗಾವಿ ಪಾಲಿಕೆಗೆ ಆಡಳಿತಾಧಿಕಾರಿಯಾಗಿ ಅಜಯ್ ನಾಗಭೂಷಣ್ ಅವರು ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ರು ಅಜಯ್ ನಾಗಭೂಷಣ್. ಇವರು ಬೆಳಗಾವಿ ಪಾಲಿಕೆಗೆ ಈಗಾಗಲೇ ಭೇಟಿಯನ್ನ ಕೂಡ ನೀಡಿದ್ದಾರೆ. ಬೆಳಗಾವಿ ಪಾಲಿಕೆಯ ಆಡಳಿತ ಅಧಿಕಾರಿಯಾಗಿ ಅಜಯ್ ನಾಗಭೂಷಣ್ ನೇಮಕ ಮಾಡಲಾಗಿದೆ. ಈಗಾಗಲೇ ಅಜಯ್ ನಾಗಭೂಷಣ್ ಬೆಳಗಾವಿ ಪಾಲಿಕೆಗೆ ಭೇಟಿಯನ್ನ ಕೂಡ ನೀಡಿದ್ದಾರೆ. ಇದೀಗಾಗಲೇ ನಮ್ಮ ಸುವರ್ಣ ಸುದ್ದಿವಾಹಿನಿಗೆ ಬಂದಿರುವ ಮಾಹಿತಿಯ ಪ್ರಕಾರ ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಆದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಪಾಲಿಕೆಗೆ ಆಡಳಿತ ಅಧಿಕಾರಿಯಾಗಿ ಅಜಯ್ ನಾಗಭೂಷಣ್ ಅವರನ್ನ ನೇಮಕ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಇವತ್ತು ಒಂದ್ ಕಡೆ ಅಭಿನಂದನೆ ನಡೆದ್ರೆ ಇನ್ನೊಂದ್ ಕಡೆ ಬಂದ್ ನಡೀತು. ಬೆಳಗಾವಿ ಪಾಲಿಕೆಯನ್ನ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ನವನಿರ್ಮಾಣ ಪಡೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿತು. ಇದೇ ವೇಳೆ ಸರ್ಕಾರದ ಕ್ರಮದಿಂದ ಕೆಂಡಾಮಂಡಲವಾದ ಶಿವಸೇನಾ ಕೊಲ್ಲಾಪುರ ಬಂದ್ ಮಾಡಿತು. ರಾಜ್ಯದ 5 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದೆ. ಈ ಎಲ್ಲಾ ನಡವಳಿಕೆಗಳನ್ನು ಗಮನಿಸಿದ ರಾಜ್ಯ ಸರ್ಕಾರವು ಬೆಳಗಾವಿ ನಗರ ಪಾಲಿಕೆಯನ್ನು ವಿಸರ್ಜಿಸಿದೆ. ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಮಾಡಿದ ಸರ್ಕಾರದ ಕ್ರಮಕ್ಕೆ ಕನ್ನಡ ಪರ ಸಂಘಟನೆಗಳು ವಿಜಯೋತ್ಸವ ಆಚರಿಸಿದ್ವು. ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಕರ್ನಾಟಕ ನವನಿರ್ಮಾಣ ಪಡೆ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿತು. ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಳ್ತು. ಬೆಳಗಾವಿ ಕಾರ್ಪೊರೇಷನ್ ಸಬ್ಸಿಡಿ ಇದಾದದಕ್ಕೆ ರದ್ದು ಮಾಡಿದ್ದಕ್ಕೆ ನಾವೆಲ್ಲ ಇಲ್ಲಿ ಕೂಡಿದ್ದೇವೆ. ಮತ್ತು ಇವತ್ತು ಸರ್ಕಾರದ ಸದಾನಂದ ಗೌಡರಿಗೆ, ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ, ಗೌರವ ಸಲ್ಲಿಸ್ತೇವೆ. ಮತ್ತೊಂದು ಕಡೆ ಶಿವಸೇನಾ ಸರ್ಕಾರದ ನೀತಿಗೆ ಕೆಂಡಾಮಂಡಲವಾಗಿದೆ. ಧರ್ಮವೀರ ಶಂಭಾಜಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ ಶಿವಸೇನಾ ಕಾರ್ಯಕರ್ತರು ನಿತ್ಯವೂ ಮರಾಠಿಗರ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. कारण दाखवून 2005 साली महानगरपालिका बरखास्त केली. या कर्नाटकाचा एकमेव उद्देश म्हणजे मराठी माणसाला कसं नामेनोश करणे, मराठी माणसाच्या जखमेवर कसं मीठ चोळायचं. ಇನ್ನು ಶಿವಸೇನಾ ಕೊಲ್ಲಾಪುರ ಬಂದ್ಗೆ ಕರೆ ನೀಡಿತು. ಬೆಳಗಾವಿಯಿಂದ ಕೊಲ್ಲಾಪುರ ಮತ್ತು ಸಾಂಗ್ಲಿ ಮಿರಜ್ ಕಡೆ ಹೋಗುವ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ಕಡೆ ಸಂತಸ, ಇನ್ನೊಂದು ಕಡೆ ಅಪಮಾನ. ಈ ಎಲ್ಲದರ ಮಧ್ಯೆ ಮಹಾನಗರ ಪಾಲಿಕೆಯ ಆಡಳಿತ ಹಾಗೂ ವಿರೋಧಿ ಗುಂಪಿನವರು ನಾಪತ್ತೆಯಾಗಿದ್ದಾರೆ. ನಿನ್ನೆವರೆಗೆ ಮೇಯರ್ ಆಗಿದ್ದ ಮಂದಾ ಬಾಳೆಕುಂದ್ರಿ ಮನೆಯಲ್ಲಿದ್ದರೂ ನಾನು ಕಾರ್ಯಕ್ರಮದಲ್ಲಿದ್ದೇನೆ ಎಂದು ಸುಳ್ಳು ಹೇಳುತ್ತಿರುವುದು ಮರಾಠಿಗರಿಗೆ ಆದ ಅವಮಾನಕ್ಕೆ ಸಾಕ್ಷಿಯಾದಂತಾಗಿದೆ. ಕ್ಯಾಮರಾಮನ್ ರವಿರಾಜ್ ಜೊತೆ ಶ್ರೀನಾಥ್ ಜೋಶಿ, ಸುವರ್ಣ ನ್ಯೂಸ್ 24x7 ಬೆಳಗಾವಿ. ಕನ್ನಡ ವಿರೋಧಿ ಧೋರಣೆ ಹೊಂದಿದ್ದ ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡಿರುವುದನ್ನು ಸ್ವಾಗತಿಸಿ ರಾಜ್ಯದ ವಿವಿಧೆಡೆ ಕನ್ನಡ ಪರ ಸಂಘಟನೆಗಳು ವಿಜಯೋತ್ಸವ ಆಚರಿಸಿವೆ. ಚಿಕ್ಕಮಗಳೂರಿನಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ನಗರದ ಬಸ್ ನಿಲ್ದಾಣದ ಬಳಿ ಸಿಹಿ ಹಂಚಿ ಖುಷಿ ಪಟ್ಟರು. ಇದೇ ವೇಳೆ ಕನ್ನಡ ಸೇನೆಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟರು. ಕೋಲಾರದಲ್ಲಿ ಕಾರುವೆ ಕಾರ್ಯಕರ್ತರು ಕನ್ನಡ ಬಾವುಟಗಳನ್ನ ಹಿಡಿದು ಮೆರವಣಿಗೆ ಮಾಡಿ ಜೈಕಾರ ಕೂಗಿದ್ರು. ಇದೇ ರೀತಿ ಕೊಪ್ಪಳದಲ್ಲೂ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಎಂಇಎಸ್ಗೆ ಸರ್ಕಾರ ತಕ್ಕ ಪಾಠ ಕಲಿಸಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು.
ಈ ಮಧ್ಯೆ ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಮಾಡಿದ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸಂಸತ್ತಿನ ಒಳಗೂ ಹೊರಗೂ ಬೆಂಬಲಿಸುವುದಾಗಿ ಸಂಸದ ಅನಂತಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸಂಸದರೆಲ್ಲರೂ ಒಂದಾಗಿದ್ದು ಸೂಪರ್ ಸೀಡ್ ನಿರ್ಧಾರ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇರುವ ಶಿವಸೇನೆ ಧೋರಣೆಯನ್ನ ಸದನದಲ್ಲಿ ಖಂಡಿಸುವುದಾಗಿ ಹೇಳಿದ್ದಾರೆ. ಕರ್ನಾಟಕದ 6 ಕೋಟಿ ಜನ, ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು, ಕರ್ನಾಟಕದ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಈ ತೀರ್ಮಾನದ ಜೊತೆಯಲ್ಲಿದ್ದೇವೆ. ಸಂಸತ್ತಿನ ಒಳಗೆ ಮತ್ತು ಸಂಸತ್ತಿನ ಹೊರಗೆ ಕನ್ನಡ ನೆಲ, ಜಲ, ಭಾಷೆ ಮತ್ತು ಕನ್ನಡದ ಗೌರವದ ಬಗ್ಗೆ ನಾವು ಸದಾ ಹೋರಾಟ ಮಾಡ್ತೇವೆ. ಇನ್ನು ಬೆಳಗಾವಿ ನಗರ ಪಾಲಿಕೆ ವಿಸರ್ಜಿಸಿದ ಸರ್ಕಾರದ ಕ್ರಮವನ್ನು ಸಂಸದ ರಾಜೀವ್ ಚಂದ್ರಶೇಖರ್ ಬೆಂಬಲಿಸಿದ್ದಾರೆ. ಬೆಳಗಾವಿ ಮತ್ತು ಕನ್ನಡ ವಿಷಯಗಳ ಕುರಿತು ರಾಜ್ಯದ ಸಂಸದರು ಒಗ್ಗಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ರಾಜೀವ್ ಚಂದ್ರಶೇಖರ್ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ವ್ಯಕ್ತಿಗಳು ಸ್ವಲ್ಪ ಯಾಮಾರಿದ್ರೂ ಎಂಥ ಎಡವಟ್ಟು ಆಗತ್ತೆ ಅನ್ನೋದಕ್ಕೆ ಮೈಸೂರಿನ ಘಟನೆಯೇ ಸಾಕ್ಷಿ. ಬಿಸಿಯೂಟದ ವೇಳೆ ಸಾಂಬಾರ್ ಪಾತ್ರೆಯಲ್ಲಿ ಬಿದ್ದು ಗಾಯಗೊಂಡಿದ್ದ ಪಾಲಕಿ ಇವತ್ತು ವಿಧಿವಶಳಾಗಿದ್ದಾಳೆ. ಈ ಘಟನೆ ಬರೀ ಉದಾಹರಣೆಯಲ್ಲ, ಇಡೀ ವ್ಯವಸ್ಥೆಗೆ ಬಾರಿಸಿದ ಎಚ್ಚರಿಕೆಯ ಗಂಟೆ ಕೂಡ. ಶಾಲೆಯಲ್ಲಿ ನೀಡುವ ಬಿಸಿ ಊಟವನ್ನು ಸ್ವೀಕರಿಸುವಾಗ 6 ವರ್ಷದ ಬಾಲಕಿ ಸಾಂಬಾರ್ ಪಾತ್ರೆಗೆ ಬಿದ್ದಿದ್ದ ಘಟನೆ ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಕಟ್ಟೆಹೊಸೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 3 ದಿನದ ಹಿಂದೆ ನಡೆದಿತ್ತು. ಇಂದು ಆ ಬಾಲಕಿ ಮೃತಪಟ್ಟಿದ್ದಾಳೆ. ಬಾಲಕಿ ಅಪೂರ್ವ ಸಾಂಬಾರ್ ಪಾತ್ರೆಗೆ ಬಿದ್ದ ಹಿನ್ನೆಲೆಯಲ್ಲಿ ಆಕೆಯ ದೇಹದ 80% ಭಾಗ ಸುಟ್ಟು ಹೋಗಿತ್ತು. ಹೀಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದ ಅಪೂರ್ವ 3 ದಿನಗಳ ಕಾಲ ಜೀವನ್ಮರಣದ ಹೋರಾಟ ನಡೆಸಿದ್ದಳು. ಘಟನೆಯ ಹಿನ್ನೆಲೆಯಲ್ಲಿ ಶಾಲೆಯ ಪ್ರಭಾರ ಶಿಕ್ಷಕ ಕೆ ಶ್ರೀನಿವಾಸರನ್ನ ಅಮಾನತು ಮಾಡಲಾಗಿದೆ. ಅಲ್ಲದೆ ಬಿಸಿಯೂಟದ 3 ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಇದರ ಜೊತೆಗೆ ಮೃತಳ ಕುಟುಂಬಕ್ಕೆ 30,000 ಪರಿಹಾರ ಹಾಗೂ ಒಬ್ಬರಿಗೆ ಶಾಲೆಯಲ್ಲಿ ಕೆಲಸ ಕೂಡ ನೀಡಲಾಗಿದೆ. ಈಗಾಗಲೇ ನಾವು ಕಟ್ಟೆಹುಣಸೂರಿನಲ್ಲಿರುವಂತಹ 3 ಜನ ಅಡುಗೆ ಸಿಬ್ಬಂದಿಯನ್ನು ವಜಾ ಮಾಡಿದ್ದೇವೆ. ಹಾಗೆ ಆ ಸದರಿ ಶಾಲೆಯ ಮುಖ್ಯ ಶಿಕ್ಷಕನಾದಂತಹ ಶ್ರೀನಿವಾಸ್ ಅವರನ್ನ ಅಮಾನತುಗೊಳಿಸಿದ್ದೇವೆ. ಮಗುವಿನ ತಾಯಿಗೆ ಅದೇ ಶಾಲೆಯಲ್ಲಿ ಅಡುಗೆ ಕೆಲಸದ ಸಿಬ್ಬಂದಿ ಕೆಲಸವನ್ನು ಕೊಡಲಿಕ್ಕೆ ಇನ್ನು 1 ವಾರದಲ್ಲೇ ಕಾರ್ಯಪ್ರವೃತ್ತ. ಇಡೀ ಘಟನೆಗೆ ಶಾಲೆಯ ಸಿಬ್ಬಂದಿಯ ಬೇಜವಾಬ್ದಾರಿತನವೇ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬಾಲಕಿಯ ಸಾವಿನಿಂದ ಇಡೀ ವ್ಯವಸ್ಥೆ ಪಾಠ ಕಲಿಯಬೇಕಿದೆ. ಬಿಸಿ ಊಟ ತಯಾರಿಸುವ ಕ್ರಮ ಹಾಗೂ ಅದನ್ನು ಮಕ್ಕಳಿಗೆ ಬಡಿಸುವ ವಿಚಾರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಈ ಬಾಲಕಿಯ ಸಾವು ವ್ಯವಸ್ಥೆಯ ಬದಲಾವಣೆಗೆ ದಿಕ್ಸೂಚಿಯಾಗಬೇಕು. ಇಲ್ಲದಿದ್ದರೆ ಇನ್ನಷ್ಟು ಕಂದಮ್ಮಗಳ ಬದುಕು ಬಿಸಿ ಊಟದ ಶಾಖದಲ್ಲಿ ಬೆಂದು ಹೋಗೋದು ನಿಶ್ಚಿತ. ಕ್ಯಾಮರಾಮನ್ ನವೀನ್ ಜೊತೆ ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24x7 ಮೈಸೂರು. ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಘಟನೆಯಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಹಾಗೂ 108 ಆಂಬ್ಯುಲೆನ್ಸ್ ತಡವಾಗಿ ಆಗಮಿಸಿದ್ದು ಸ್ಥಳೀಯರ ರೊಚ್ಚಿಗೆ ಕಾರಣವಾಗಿತ್ತು. ಇವತ್ತು ಬೆಳಗ್ಗೆನೆ ಜವರಾಯ ಚಿತ್ರದುರ್ಗ ಜಿಲ್ಲೆ ಯರಬಳ್ಳಿ ಬಳಿ ಟಿಕಾಡಿ ಹೂಡಿದ್ದ ಖಾಸಗಿ ಬಸ್ ಹಾಗೂ ಲಾರಿ ಮಧ್ಯೆ ಭೀಕರ ಮುಖಾಮುಖಿ ಡಿಕ್ಕಿ ನಡೆದು ಹೋಗಿತ್ತು. ಈ ದುರ್ಘಟನೆಯಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದರೆ ಪೊಲೀಸರು ಹಾಗೂ 108 ಆಂಬ್ಯುಲೆನ್ಸ್ ಆಗಮಿಸುವುದು ತಡವಾದ ಕಾರಣ ಸ್ಥಳೀಯರು ರೊಚ್ಚಿಗೆದ್ದಿದ್ರು. ಪೊಲೀಸ್ನವ್ರ ಗಾಡಿನೂ ಬರಲಿಲ್ಲ, ಆಂಬುಲೆನ್ಸ್ ಫೋನ್ ಮಾಡಿದ್ರು ಬೇಗ ಬರಲಿಲ್ಲ ಸರ್. ಕಾದು ಬಂದ ಗಾಡಿಗಳಾಗೆ ಅವು ಇವರಾಗೆ ಡ್ರಾಪ್ ಕೊಡ್ತಿದ್ವಿ. ತೆಗಿಯೋಕೆ ಅನುಕೂಲತೆ ಇಲ್ಲದ್ರಿಂದ ಜನಗಳಿಗೆ ಭಾರಿ ತೊಂದರೆ ಆಯ್ತು ಸರ್. ಒಂದು 4-5 ಜನ ತೊಂದರೆ ಆಗಕ್ಕೆ ಇವೇ ಆಂಬುಲೆನ್ಸ್ ಪೊಲೀಸರೇ ಕಾರಣ. ದುರ್ಘಟನೆಯಲ್ಲಿ ಗಾಯಗೊಂಡವರನ್ನ ಸ್ಥಳೀಯರೇ ಮುಂದಾಗಿ ಹಿರಿಯೂರು ಆಸ್ಪತ್ರೆಗೆ ರವಾನಿಸಿದ್ರು. ಜನರ ಪ್ರತಿಭಟನೆಯಿಂದ ಸಂಚಾರ ಸ್ಥಗಿತಗೊಂಡು ದಾರಿಯುದ್ದಕ್ಕೂ ವಾಹನಗಳು ನಿಂತಿದ್ವು. ಕೊನೆಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಆಕ್ರೋಶಗೊಂಡಿದ್ದ ಜನರನ್ನ ಸಮಾಧಾನಪಡಿಸಿದ್ರು. ಬೆಳಿಗ್ಗೆ ಸುಮಾರು ಮಿಸ್ಟ್ ಇತ್ತು, ಸೈಟ್ ವಿಷನ್ ಕರೆಕ್ಟ್ ಆಗಿ ಇರಲಿಲ್ಲ.
ಮತ್ತು ಇವರು ಓವರ್ಟೇಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಒಂದು ಆಕ್ಸಿಡೆಂಟ್ ಆಗಿದೆ. ಈ ರೀತಿ ಒಂದು ಆಕ್ಸಿಡೆಂಟ್ ಆಗಬಾರ್ದು. ಯಾಕೆ ಇದು ಡ್ರೈವರ್ದು ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕು. ಈ ರೋಡ್ಸ್ ಅಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿ ಆಗಿದೆ, ಸೊ ಸ್ಪೀಡ್ಸ್ ಕೂಡ ಜಾಸ್ತಿ ಇರ್ತದೆ. ಈ ರೀತಿ ಮುಂಚೆ ಈ ರೀತಿ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಈಗ ವೆಹಿಕಲ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಪ್ಯಾಕ್ಟ್ ಅದು ಆಗಿದೆ. ಕೊನೆಗೆ ಕ್ರೇನ್ ಆಗಮಿಸಿ ನಜ್ಜುಗುಜ್ಜಾಗಿದ್ದ ಬಸ್ ಹಾಗೂ ಲಾರಿಯನ್ನ ರಸ್ತೆಯಿಂದ ತೆರವುಗೊಳಿಸಿತು. ಒಟ್ಟಾರೆ ಹಿರಿಯೂರು ತಾಲೂಕು ಯರಬಳ್ಳಿಯಲ್ಲಿ ಇವತ್ತು ಬೆಳಗ್ಗಿನ ಜವರಾಯ ರುದ್ರ ನರ್ತನ ಮಾಡಿದ್ದಾನೆ. ಕ್ಯಾಮರಾಮನ್ ಮಹದೇವ್ ಜೊತೆ ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ.